ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ ಬಿಗ್ ಬಾಸ್ ಅವ್ರ ಕಡೆಯಿಂದ ಫಸ್ಟ್ ಪ್ರೋಮೋ ಅಪ್ಡೇಟ್ ಆಗಿದೆ. ಆ ಪ್ರೋಮೋ ನೋಡಿದ ತಕ್ಷಣನೇ ನಮಗೆ ಗೊತ್ತಾಗ್ಬಿಡುತ್ತೆ ಈ ವಾರದ ಕ್ಯಾಪ್ಟನ್ ಬಂದ್ಬಿಟ್ಟು ಭವ್ಯ ಗೌಡ ಅವರು ಅಂತ. ಹೆಂಗ್ ಹೇಳ್ತೀರಾ ಅಂತ ನೋಡಿದ್ರೆ, ಪ್ರತಿ ಸಲ ಯಾರು ಕ್ಯಾಪ್ಟನ್ ಆಗ್ತಾರೋ ಅವ್ರ ಕೈಯಿಂದನೇ ಉತ್ತಮ ಆಗಲಿ ಇಲ್ಲಾಂದ್ರೆ ಒಂದು ಕಳಪೆ ಆಗಲಿ ಕೊಡೋದು. ಹ್ಯಾಂಡ್ ಓವರ್ ಮಾಡ್ತಿರೋದನ್ನ ಭವ್ಯ ಅವರು ಒಂದು ಕಳಪೆ ಬಟ್ಟೆನ ಚೈತ್ರ ಅವ್ರಿಗೆ ತೋರಿಸ್ತಾ ಇದ್ದಾರೆ ಪ್ರೋಮೋಲಿ. ಸೊ ಅಷ್ಟೇ ಅಲ್ಲದೆ ಜೈಲಿಗೆ ಕೀ ತಗೊಂಡೋಗ್ಬಿಟ್ಟು ಚೈತ್ರ ಅವ್ರನ್ನ ಭವ್ಯಗೌಡ ಅವರು ಹೋಗಿ ಕಳ್ಸಿ ಲಾಕ್ ಮಾಡೋದು ಕೂಡ ನಮಗೆ ಪ್ರೋಮೋಲಿ ತೋರಿಸ್ತಾ ಇದ್ದಾರೆ. ಸೊ ಇದನ್ನ ನೋಡಿದ್ರೆ ಕನ್ಫರ್ಮು ಈ ವಾರದ ಕ್ಯಾಪ್ಟನ್ ಭವ್ಯಗೌಡ ಅವರು ಅಂತ. ಆಚೆ ಸಿಕ್ಕಾಪಟ್ಟೆ ಊಹಾಪೋಹಗಳಂತೂ ಬರ್ತಾ ಇತ್ತು. ಈ ಥರ ಬಿಗ್ ಬಾಸ್ ಕಂದ ಐಶ್ವರ್ಯನ ಪಕ್ಕಾ ಫಿನಾಲೆ ಕರ್ಕೊಂಡು ಬರ್ತಾರೆ, ಈ ವಾರ ಕ್ಯಾಪ್ಟನ್ ಆಗೋದ್ಲು, ಸಪೋರ್ಟಿಂಗ್ ಟಾಸ್ಕೇ ಕೊಟ್ಟಿರ್ತಾರೆ, ಸೊ ಹಾಗಾಗಿ ಗೆದ್ದಿರ್ತಾರೆ, ಈ ಥರ ಸಿಕ್ಕಾಪಟ್ಟೆ ಕೇಳಿಬಂತು. ಬಟ್ ನನಗೆ ಐಶ್ವರ್ಯ ಅವರು ಕೂಡ ಈ ವಾರ ತುಂಬ ಚೆನ್ನಾಗಿ ಆಡಿದ್ರು ಗೇಮ್ನೆಲ್ಲ ಅಂತ ಅನ್ನಿಸ್ತು. ಆಯಿತಾ, ಐಶ್ವರ್ಯ ಕೂಡ 100% ಆಡಿದ್ರು. ಇಬ್ಬರಲ್ಲಿ ಯಾರು ಕ್ಯಾಪ್ಟನ್ ಆಗಿದ್ರು ಕೂಡ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬಟ್ ಆಚೆ ಇರೋ ಕ್ವಶನ್ ಮಾರ್ಕು ಮತ್ತು ಎಂಟೈರ್ ಜರ್ನಿ ನಾವು ನೋಡೋದಾದರೆ ಸ್ವಲ್ಪ ಐಶ್ವರ್ಯ ಅವರು ವೀಕ್ ಆದರು. ಥರ್ಡ್ ವೀಕಿಂದನೇ ಅವ್ರ ಗೇಮು ಸಿಕ್ಕಾಪಟ್ಟೆ ಡೌನ್ ಆಯಿತು. ಸೊ ಅಂಥ ಒಂದು ವೀಕ್ ಕಂಟೆಸ್ಟೆಂಟ್ ಏನಾದರೂ ಕ್ಯಾಪ್ಟನ್ ಆದರೆ ಈ ವಾರನೂ ಅವರು ನಾಮಿನೇಷನಲ್ಲಿ ಇರಲಿಲ್ಲ. ಮತ್ತು ನೆಕ್ಸ್ಟ್ ವಾರ ಕ್ಯಾಪ್ಟನ್ ಆದರೆ ನೆಕ್ಸ್ಟ್ ವಾರ ಕೂಡ ಇಮ್ಯುನಿಟಿ ಆಗೋಗ್ಬಿಡುತ್ತೆ. ಆಲ್ಮೋಸ್ಟ್ 100 ಡೇಸ್ ಕಂಪ್ಲೀಟ್ ಮಾಡಿಕೊಂಡು ಮನೆ ಒಳಗಡೆಯಿಂದ ಆಚೆ ಹೋಗ್ತಾರೆ. ಅದು ಡಿಸರ್ವಿಂಗ್ ಕಂಟೆಸ್ಟೆಂಟು ಅವ್ರು ಕ್ಯಾಪ್ಟನ್ ಆದಾಗ ಆಚೆ ಹೋಗ್ಬೇಕಾಗಿ ಬರುತ್ತೆ ಕೂಡ. ಸೊ ಇದನ್ನೆಲ್ಲ ನೋಡಿದಾಗ ಭವ್ಯ ಗೌಡ ಇಸ್ ಅ ಬೆಸ್ಟ್ ಫಾರ್ ಕ್ಯಾಪ್ಟನ್ಸಿ ಅಂತ ಅನ್ನಿಸ್ತು. ಯಾಕಂದರೆ ಡೇ ಒನ್ನಿಂದ ಅವರು ಹುಡುಗರೊಟ್ಟಿಗೆ ಆಡಲಿ ಹುಡುಗಿರೊಟ್ಟಿಗೆ ಆಡಲಿ ಸೋತ್ ಬಂದಿದ್ದೇ ಇಲ್ಲ. ಟಾಸ್ಕ್ ಅಂತ ಬಂದರೆ ಟಾಸ್ಕ್ ಕ್ವೀನ್ ಅವರು. ಒಂದು ಸ್ವಲ್ಪ ಅಷ್ಟೋ ಎಲ್ಲರ ಜೊತೆನೂ ಇನ್ವಾಲ್ವ್ಮೆಂಟ್ ಆದರೆ ಚೆನ್ನಾಗಿರುತ್ತೆ. ಬಟ್ ಒಬ್ಬೊಬ್ಬರು ವ್ಯಕ್ತಿತ್ವ ಒಂದೊಂದು ಥರ ಇರುತ್ತೆ, ಒಂದೊಂದು ಥರ ಗೇಮ್ ಆಡ್ತಾರೆ. ನೋಡೋಕೆ ಮಾತ್ರ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಭವ್ಯಗೌಡ ಅವರು ಕ್ಯಾಪ್ಟನ್ ಆಗಿರೋದನ್ನ. ನಿಮ್ಗೇನು ಅನ್ನಿಸ್ತು ಭವ್ಯಗೌಡ ಅವರು ಕ್ಯಾಪ್ಟನ್ ಆಗಿರೋದನ್ನ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ, ಇನ್ನು ಪ್ರೋಮೋ ಇನ್ ಡೀಟೇಲ್ ಆಗಿ ಮಾತಾಡೋಣ. ಆಲ್ರೆಡಿ ಕ್ಯಾಪ್ಟನ್ ಭವ್ಯಗೌಡ ಅವರು ಆದರು ಅಂತ ಗೊತ್ತಾಯಿತು. ಉತ್ತಮ ನಿಮ್ಮ ಪ್ರಕಾರ ಯಾರಾಗ್ಬೋದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಈ ವಾರ ಉತ್ತಮ ಐಶ್ವರ್ಯಕ್ಕೆ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ಇಲ್ಲಾಂದರೆ ಎಂಟೈರ್ ತ್ರಿವಿಕ್ರಮ್ ಟೀಮು ಒಂದಾಗಿ ತ್ರಿವಿಕ್ರಮ್ ಕೂಡ ಕೊಡ್ಬೋದು. ಯಾಕಂದರೆ ಅವ್ರನ್ನೇ ಸೆಲ್ಫ್ ನಾಮಿನೇಟ್ ಮಾಡ್ಕೊಳ್ಳೋದು ಟೀಮ್ಗೋಸ್ಕರ ಅಂತ ತುಂಬ ಈಸಿ ವಿಷಯ ಅಲ್ಲ. ಸೊ ಆ ಪಾಯಿಂಟ್ನ ತೊಗೊಂಡು ತ್ರಿವಿಕ್ರಮ್ಗೂ ಕೂಡ ಉತ್ತಮ ಕೊಡ್ಬೋದು. ಎಂಟೈರ್ ಜರ್ನಿ ಎಂಟೈರ್ ವೀಕ್ ಏನೇನಿತ್ತೋ ಅದನ್ನು ನೋಡಿಕೊಂಡ್ರೆ ಐಶ್ವರ್ಯಗೂ ಕೊಡ್ಬೋದು. ಯಾಕಂದರೆ ಪ್ರತಿಯೊಂದು ಟಾಸ್ಕಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ. ದಿಂಬು ಟಾಸ್ಕ್ ಆಗಿರ್ಬೋದು, ಬಾಲ್ಸ್ ಹಾಕ್ಸೋ ಟಾಸ್ಕ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಐಶ್ವರ್ಯ ಅವ್ರ ಪ್ರೆಸೆನ್ಸು, ಒಂದು ಟೀಮ್ಗೆ ಬೇಕಾದಂಥ ಪ್ರೆಸೆನ್ಸು ಆಪೋಸಿಟ್ ಟೀಮಲ್ಲಿ ಇದ್ಕೊಂಡು ತುಂಬ ಚೆನ್ನಾಗಿ ಕೊಟ್ಟರು ಅಂತ ಅನ್ನಿಸ್ತು. ಅವ್ರಿಗೆ ಉತ್ತಮ ಬಂದರೂ ಏನೂ ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ಇನ್ನು ಕಳಪೆ ಡಿಸ್ಕಷನ್ ಗುರು ಚೈತ್ರ ಅವರು ಇನ್ನೂ ವಾದ ಮಾಡ್ತಾರೆ, ಜನ ನೋಡ್ತಾ ಇದ್ದಾರೆ ಅಂತ ಆಪೋಸಿಟ್ ಪರ್ಸನ್ ಹತ್ರ ವಾದ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಅವ್ರು ಹೆಂಗ್ ಉಸ್ತುವಾರಿ ಮಾಡಿರೋದೇ ಮೋಸ. ಅದನ್ನ ಕಳಪೆ ಕೊಡ್ತಿರೋದು, ಅದು ಅವ್ರ ಟೀಮವ್ರು ಯಾರು ಕಳಪೆ ಕೊಟ್ಟಂಗೆ ನಮಗೆ ತೋರಿಸ್ತಾ ಇಲ್ಲ. ಯಾರು ರಜತ್ ಟೀಮಲ್ಲಿ ಇದ್ರು, ರಜತು, ಹನುಮಂತು, ಮೋಕ್ಷಿತಾ, ಐಶು ಈ 4 ಜನನು ಕೊಟ್ಟಿರೋದಾದ್ರೆ ನಮಗೆ ತೋರಿಸ್ತಾ ಇದ್ದಾರೆ. ಆಯ್ತಾ, ಆಪೋಸಿಟ್ ತಂಡ ಏನು ಅವ್ರು ಚೈತ್ರ ಅವ್ರು ಆಡಿರೋ ತಂಡನೇ ಬಂದು ಎಲ್ಲೂ ಚೈತ್ರ ಅವ್ರಿಗೆ ಕಳಪೆ ಕೊಟ್ಟಿಲ್ಲ. ಆಪೋಸಿಟ್ ತಂಡ ಯಾರಿದಾರೋ ಅವರೇ ಕಳಪೆ ಕೊಟ್ಟಿರೋದು. ಅದು ಒಂದೇ ಒಂದು ಉಸ್ತುವಾರಿ ರಾಂಗ್ ಮಾಡಿದ್ರ ಇಲ್ಲ, ಅವ್ರು ಎಷ್ಟು 2-3 ಉಸ್ತುವಾರಿ ಯಾವುದೇ ಒಂದು ಮಾಡಿದ್ರು ಪ್ರತಿಯೊಂದರಲ್ಲೂ ಕೂಡ ಫೌಲ್ ಕೊಟ್ಕೊಂಡು ಅನ್ಯಾಯ ಮಾಡ್ಕೊಂಡೇ ಆಡಿದ್ರು. ಅದನ್ನೇ ಒಂದು ರೀಸನ್ ಹೇಳ್ಬಿಟ್ಟು ಅವ್ರ ಟೀಮ್ ಎಲ್ಲ ಕಳಪೆ ಕೊಡ್ತಾ ಇದ್ರೆ ಅದಕ್ಕೊಂದು ಧನರಾಜ್ ಅವರು ಹೇಳ್ತಾರೆ, ಈ ತರ ಇಷ್ಟೊಂದು ಫೋಲ್ಸು ನಾನು ಇಲ್ಲಿವರೆಗೂ ಯಾವ ಉಸ್ತುವಾರಿಯಲ್ಲೂ ನೋಡಿಲ್ಲ ಅಂತ ಹೇಳ್ತಾರೆ. ಹೌದು, ಯಾಕಂದ್ರೆ ಮಾತಾಡ್ಬೇಡ್ರಿ ಅಂದಾಗ ರಜತ್ ಅವ್ರನ್ನ ಟ್ರಿಗರ್ ಮಾಡ್ಕೊಂಡು ಕಂಟಿನ್ಯೂಸ್ಗೆ ರಜತ್ ಅವ್ರಿಗೆ ಫೋಲ್ ಕೊಟ್ಟು ಆ ಒಂದು ಗೇಮ್ ಅಲ್ಲಿ ಸೋಲಕ್ಕೆ ಕಾರಣ ಆಗಿದ್ದೇ ಚೈತ್ರ ಅವರು. ಅದಾದ ನಂತರ ಹನುಮಂತು ಮತ್ತೆ ಚೈತ್ರ ಅವರು ಉಸ್ತುವಾರಿ ನಡೀತಾರೆ. ಅಲ್ಲಿ ಬಾಕ್ಸ್ ಇಂದ ಬಂದಿದೆ, ನಾನು ನೋಡಿದೀನಿ, ನಾನು ಕಣ್ಣಾರೆ ನೋಡಿದೀನಿ ಅಂತ ಉಸ್ತುವಾರಿ ಆಗಿದ್ದವ್ರು ಹನುಮಂತು ಮಾತನ್ನು ಕೇಳ್ದೇನೆ ಗೇಮ್ನೆಲ್ಲ ರದ್ದು ಮಾಡಿಸ್ತಾರೆ. ಅಲ್ಲಿ ರದ್ದು ಮಾಡ್ಲಿಲ್ಲ ಅಂದಿದ್ರೆ ನೆಕ್ಸ್ಟ್ ರೌಂಡು ರಜತ್ ಅವ್ರು ಹೋಗಿರೋದು, ರಜತ್ ಅವ್ರು ತಪ್ಪಿಸ್ಕೊಂಡು ಬಂದಿರೋದು, ಖಂಡಿತ ಈ ಟೀಮು ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರೋದು. ಸೊ ಅಲ್ಲಿ ಟಾಸ್ಕೇ ರದ್ದು ಮಾಡ್ತಾರೆ ಬೇಕು ಬೇಕು ಅಂತ. ಇಷ್ಟೆಲ್ಲ ಲೈವ್ ಪ್ರೂಫ್ ಚೈತ್ರ ಅವ್ರ ಮುಂದೆ ಇದ್ರೂ ಕೂಡ ಚೈತ್ರ ಅವರು ನಾನೇನು ತಪ್ಪೇ ಮಾಡಿಲ್ಲ ಅನ್ನೋ ಥರ ಮಾತಾಡ್ತಾರೆ ಧನರಾಜ್ ಅವ್ರ ಹತ್ರ. ಅಂದರೆ ಟಾಸ್ಕ್ ಆಡಕ್ಕೆ ಬರ್ದೋರು, ಟಾಸ್ಕ್ನ ಗೆಲ್ದಿರೋರು ಉಸ್ತುವಾರಿ ಕಾರಣ ನಾವು ಗೆಲ್ದಿರೋದಕ್ಕೆ ಅಂತ ಹೇಳೋದು ತಪ್ಪಾಗುತ್ತೆ. ಕುಣಿಯಕ್ಕಾಗ್ದನು ನೆಲ ಡೊಂಕು ಅನ್ನಂತೆ ಅಂತ ಗಾದೆ ಯೂಸ್ ಮಾಡ್ಕೊಂಡು ಹೇಳ್ತಾರೆ.
ಜನ ನೋಡ್ತಿದ್ದಾರೆ ಅಂತ ಕೂಡ ಅಂತಾರೆ ಆ್ಯಕ್ಚುಲಿ. ಜನ ನಿಜವಾಗ್ಲೂ ನೋಡ್ತಾ ಇದ್ದಾರೆ. ಅವ್ರು ಯಾವ ಥರ ಉಸ್ತುವಾರಿ ಮಾಡಿದ್ರು, ಆಚೆಗಡೆ ವಿನ್ ಆಗೋ ಟೀಮ್‌ನ ಹೆಂಗೆ ಸೋಲಿಸಿ ಅವ್ರ ತಂಡಕ್ಕೆ ಪಾಯಿಂಟ್ ಬರಂಗ್ ಮಾಡಿದ್ರು ಚೈತ್ರ ಅವರು ಅಂತ ಕೂಡ ನಾವು ನೋಡಿದ್ದೀವಿ ಆಯ್ತಾ. ಹನುಮಂತಪ್ಪ ಇನ್ನೂ ಅಂತಾರೆ, ಉಸ್ತುವಾರಿಗಳು ಅಂದರೆ ಆಟ ಆಡ್ತಿರೋರು ಎಲ್ಲರಿಗೂ ದೇವ್ರ ಸಮಾನ. ಒಂದು ನ್ಯಾಯಯುತವಾದ ನಿರ್ಧಾರ ಕೊಡಬೇಕಾಗಿರೋದು ಉಸ್ತುವಾರಿಗಳ ಕರ್ತವ್ಯ ಅಂತ ಕೂಡ ನಮ್ಮ ಇವರು ಹನುಮಂತ ಅವರು ಹೇಳ್ತಾರೆ. ಇನ್‌ಫ್ಯಾಕ್ಟ್ ಅಲ್ಲಿ ಹನುಮಂತ ಅವರು ರದ್ದು ಮಾಡೋಕ್ಕೆ ಕೂಡ ಅದೇ ಕಾರಣ. ಪ್ರತಿಯೊಬ್ರು ಕೂಡ ಉಸ್ತುವಾರಿ ಬಂದವರು ಏನ್ ಡಿಸಿಷನ್ಸ್ ತಗೊಳ್ತಾ ಇದಾರೋ ಅದಕ್ಕೆ ನಾವು ಒಪ್ಕೊಂಡು ಓಕೆ ಓಕೆ ಅಂತ ಇದ್ರೆ ಇದು ಹಿಂಗೆ ಕಂಟಿನ್ಯೂ ಆಗ್ಬಿಡುತ್ತೆ ಅಂದ್ಬಿಟ್ಟು ಉಸ್ತುವಾರಿನೂ ಕೂಡ ನಿಲ್ಸಿರ್ತಾರೆ ಹನುಮಂತಪ್ಪ ಅವರು. ಸೊ ಹಿಂಗೆ ಮಾಡಿರ್ಬೇಕಾದ್ರೆ ಚೈತ್ರ ಅವ್ರಿಗೆ ಲೈಫ್ ಪ್ರೂಫ್ ಇದೆ ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದು. ಬಟ್ ಈ ಥರ ಒಂದು ಗಾದೆಗಳನ್ನ ಹೇಳ್ಕೊಂಡು ಎಲ್ಲರನ್ನೂ ಬಾಯಿನ ಮುಚ್ಚಿಸ್ಬೋದು ಅಂತ ಚೈತ್ರ ಅವ್ರು ಅಂದ್ಕೊಂಡಿದ್ರೆ ಅವ್ರ ಮಾತಿಂದ ಏನಾದರೂ ಆಗುತ್ತೆ, ಏನಾದರೂ ಮಾಡ್ಬೋದು ಅಂತ. ನಿಜವಾಗ್ಲೂ ಅದು ಅವ್ರ ಭ್ರಮೆನೇ ಆಗೋದು ಖಂಡಿತ. ರಜತ್ ಅವರು ಕೂಡ ಹೇಳ್ತಾರೆ, ಅಮ್ಮ ನಿನಗೆ ಕೈ ಮುಗಿದು ಕೇಳ್ಕೊಂಬಿಡ್ತೀನಿ, ಬೇರೆಯವ್ರು ಆಡ್ತಿರ್ಬೇಕಾದ್ರೆ ನೀನು ಉಸ್ತುವಾರಿಯಾಗಿ ನೆಕ್ಸ್ಟ್ ಟೈಮ್ ಬಂದರೆ ಮುಂಚೆನೇ ಹೇಳ್ಬಿಡು, ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಆಡೋರಿಗೆ ನೆಮ್ಮದಿ ಬಿಟ್ಬಿಡು ಅಂತ. ನಿಜವಾಗ್ಲೂ ನೆಮ್ಮದಿನೇ ಕೊಡಲ್ಲ ಅವರು ಆ್ಯಕ್ಚುಲಿ ಆಡ್ತಿರ್ಬೇಕಾದ್ರೆ. ವಟ 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 ಅಂತಿರ್ತಾರೆ. ಅರ್ಧಕ್ಕರ್ಧ ಮೈಂಡ್ ಡಿಸ್ಟರ್ಬ್ ಆಗ್ಬಿಡುತ್ತೆ. ರಜತ್ ಅವ್ರು ಹೇಳಿದ್ದು ನಿಜವಾಗ್ಲೂ ಕರೆಕ್ಟ್ ಆಗಿತ್ತು. ನೀವು ಬರ್ತಿದ್ದೀರಾ ಅಂದರೆ ಹೇಳ್ರಿ, ಕೈ ಮುಗಿದು ಕೇಳ್ಕೊಳ್ತೀನಿ, ಸ್ವಲ್ಪ ನೆಮ್ಮದಿ ಕೊಡ್ರಿ ಅಂತ ಆಡ್ತಿರೋರಿಗೆ ಅಂತ ಹೇಳಿದ್ದು ನನಗೆ ಖಂಡಿತ ಕರೆಕ್ಟ್ ಅಂತ ಅನ್ನಿಸ್ತು. ಎಸ್ಪೆಷಲಿ ಧನರಾಜ್ ಅವ್ರು ಆ ಗೇಮ್ ಆಡ್ತಿರ್ಬೇಕಾದ್ರೆ ಎಷ್ಟು ಫೌಲ್ ಕೊಡ್ತಿದ್ದಾರೆ ಅಂದರೆ ಈ ಕಡೆ ಚೈತ್ರ ಅವರು ಅಷ್ಟು ಫೌಲ್ ಕೊಡ್ತಿದ್ದಾರೆ, ಕಿರ್ಚಾಡ್ತಾ ಇದ್ದಾರೆ, ಟ್ರಿಗ್ಗರ್ ಮಾಡ್ತಾ ಇದ್ದಾರೆ. ಅಲ್ಲಿ ಧನರಾಜ್ ಅವ್ರಿಗೂ ಆಡೋಕ್ಕಾಗ್ತಿಲ್ಲ, ಸಜೆಷನ್ಸ್ ಕೊಡಿಸ್ತಾ ಇಲ್ಲ. ಬೇರೆಯವರು ಮಾತಾಡಬಾರ್ದು ಅಂತ ಹೇಳಿದ್ದನ್ನ ಹೈ ತಗೊಂಡು ಫೋಲ್ ಮೇಲೆ ಫೋಲ್ ಕೊಟ್ಟು ಅವ್ರನ್ನ ಗೇಮ್ ಆಡಿದ್ರು. ಅವ್ರು ನಿಜವಾಗ್ಲೂ ಚಾನ್ಸ್ ಕೊಡಬೇಕು ಆ್ಯಕ್ಚುಲಿ ಕಂಟೆಸ್ಟೆಂಟ್ಸ್ಗೆ ನೆಮ್ಮದಿಯಾಗಿ ಆಡೋಕ್ಕೆ. ಚೈತ್ರ ಅವ್ರು ಏನಾದರೂ ಉಸ್ತುವಾರಿಯಾಗಿ ಬಂದರೆ. ರಜತ್ ಅವ್ರ ಪಾಯಿಂಟು ಕೂಡ ಇಲ್ಲಿ ಖಂಡಿತ 100% ರೈಟ್ ಆಗಿತ್ತು. ಅದಕ್ಕೆ ನಮ್ಮ ಚೈತ್ರ ಅವ್ರು ಹೇಳ್ತಾರೆ, ಏನು ಗುಂಪಾಗಿ ಗ್ರೂಪಿಸಮ್ ಮಾಡಿಕೊಂಡು ಕಳಪೆ ಕೊಡೋದೇನು ಜನ ನೋಡ್ತಾರೆ ಆಚೆ, ಅದೇನು ಗೊತ್ತಾಗಲ್ವಾ ನನಗೆ ಅಂತ ಅಂತಾರೆ. ಅಲ್ಲಿ ಹನುಮಂತ ಅವರು ಖಡಕ್ ಅಂದ್ರೆ ಖಡಕ್ಕಾಗಿ ಹೇಳ್ತಾರೆ, ನೀನೇನು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಗಳ, ಅತ್ತೆ ಮಗಳ, ನಿನಗೆ ಟಾರ್ಗೆಟ್ ಮಾಡ್ಕೊಂಡು ಬಂದು ನಿನಗೆ ಕಳಪೆ ಕೊಡೋಕ್ಕೆ ನೀನು ಯಾರೂ ಅಲ್ಲ ಅಂತ ಅಂದು ಹೇಳ್ತಾರೆ. ಹನುಮಂತ ಅವ್ರು ಎಷ್ಟು ಸಗದಾಗಿ ಮಾತಾಡ್ತಾರೆ ಅಂದರೆ, ಗುರು ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡ್ತಾರೆ, ಮತ್ತು ಎಲ್ಲಿ ಟಾಸ್ಕ್ ಆಡಬೇಕೋ ಅಲ್ಲಿ ಆಡ್ತಾರೆ, ಎಷ್ಟು ಮಾತಾಡಬೇಕೋ ಅಷ್ಟೇ ಮಾಡ್ತಾರೆ, ಎಂಟರ್ಟೈನ್ಮೆಂಟು ಕೊಡ್ತಾರೆ. ಒಂಥರ ವಿನ್ನಿಂಗ್ ಮಟೀರಿಯಲ್ ಆಗಿ ಚೇಂಜ್ ಆಗ್ತಿರೋದಂತೂ ಖಂಡಿತ. ರಜತ್ತು ಮತ್ತು ಹನುಮಂತು ಇವರಿಬ್ಬರು ಯಾರಿದ್ದಾರೆ ಡೆಫಿನೆಟ್ಲಿ ಟಿ ಆರ್ ಪಿಗೋಸ್ಕರ ಯೂಸ್ ಮಾಡಿದೆ ಬಿಗ್ ಬಾಸ್ ಅವ್ರು ಆಚೆ ತೆಗ್ದಾಕದೆ. ಇವ್ರಿಗೊಂದು ಸ್ವಲ್ಪ ನ್ಯಾಯಯುತವಾಗಿ ರಿಸಲ್ಟ್ಸ್ ಕೊಡಬೇಕು ಅಂತ ಅನ್ಸುತ್ತೆ ನನಗೆ. ಸಿಕ್ಕಾಪಟ್ಟೆ ಹನುಮಂತು ಮತ್ತು ರಜತ್ ಅವರು ಸಿಕ್ಕಾಪಟ್ಟೆ ಇತ್ತೀಚಿನ ದಿನಗಳಲ್ಲಿ ಇಷ್ಟ ಆಗ್ತಾ ಇದ್ದಾರೆ. ನೀವು ಯಾವುದೇ ಪೋಲಲ್ಲಿ ಲಾಸ್ಟ್ ಟೈಮ್ ಕೂಡ ಎಷ್ಟೊಂದು ಜನ ಪೋಲ್ ಹಾಕಿದ್ರು, ತ್ರಿವಿಕ್ರಮ್ ತಂಡ ಇಷ್ಟನಾ ರಜತ್ ತಂಡ ಇಷ್ಟನಾ ಅಂತ ಕೇಳಿದಾಗ ಮೆಜಾರಿಟಿ ಆಫ್ ದ ವೋಟ್ಸು ಜಾಸ್ತಿ ರಜತ್ ತಂಡಗೆ ಬಿದ್ದಿದೆ. ತುಂಬ ಖುಷಿಯಾಗುತ್ತೆ. ತುಂಬ ಜೆನ್ಯೂನಾಗೆ ಹನುಮಂತು, ರಜತ್ತು, ಧನರಾಜು ಇವರೆಲ್ಲ ಗೇಮ್ ಆಡ್ತಾ ಇದ್ದಾರೆ. ಸೊ ಎಂಟೈರ್ ತಂಡ ಯಾವ್ದ್ಯಾವ್ದಿರುತ್ತೆ ಅದೆಲ್ಲರೂ ಕೂಡ ಚೈತ್ರ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಪಕ್ಕ ಯಾವುದೋ ಒಂದು ಓಟು ಚೈತ್ರ ಅವ್ರಿಗೆ ಬಿದ್ದಿರುತ್ತೆ ಈ ಕಡೆನೂ ಕೂಡ ಅಂತ ಅನ್ಕೊತೀನಿ. ಮೆಜಾರಿಟಿ ಆಫ್ ದ ವೋಟ್ಸು ಚೈತ್ರ ಅವ್ರಿಗೆ ಬಂದಿರೋದ್ರಿಂದ ಚೈತ್ರ ಅವರು ಕಳಪೆ ಆಗ್ತಾರೆ. ಏನು ಡ್ರೆಸ್ಸಿಂಗ್ ರೂಮ್ಗೆ ಹೋದಾಗೂ ಕೂಡ ಮಾತಾಡ್ತಾನೆ ಇರ್ತಾರೆ, ನನಗಿದೆಲ್ಲ ಏನು ಹೊಸದನ್ನಲ್ಲ, ಇದೆಲ್ಲ ನಾನು ಅನುಭವಿಸಿದ್ದೀನಿ, ಕೊಡು ಭವ್ಯ ಅಂತ ಭವ್ಯ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಈ ಕಡೆ ರಜತ್ ಅವ್ರಿಗೋಸ್ಕರ ಹಾಡ್ ಡೆಡಿಕೇಟ್ ಮಾಡ್ತಾ ಇರ್ತಾರೆ. ನಮ್ಮ ಬಾಸು ಒಂಥರ ರಜತ್ ಅವ್ರು ಏನು ಮಾತಾಡಿದ್ರು ಕೂಡ ಅವ್ರು ಸ್ವಲ್ಪ ಕಾಮಿಡಿಯಾಗಿ ಬರ್ತಾ ಇರುತ್ತೆ. ಅಷ್ಟೊಂದು ರಿಯಾಲಿಟಿ ಶೋ ಅನುಭವನ ಇಲ್ಲಾಂದರೆ ಅವರೇ ಆಚೆ ಇರೋದು ಹಂಗ ಗೊತ್ತಿಲ್ಲ. ಅವ್ರ ವೈಫ್ದು ರೀಸೆಂಟಾಗಿ ಒಂದು ಇಂಟರ್ವ್ಯೂ ನೋಡಿದೆ, ಅವ್ರು ಇರೋದೇ ಹಂಗೇನೆ ಆ್ಯಕ್ಚುಲಿ ಅಂತ ಕೂಡ ಎಲ್ಲ ಹೇಳಿದ್ದಾರೆ. ಒಂದು ಸ್ಟ್ರಾಂಗ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತೂ ಈ ಸಲ ರಜತ್ ಅವ್ರು ಆಗಿದ್ದಾರೆ. ನೋಡಬೇಕು, ಇನ್ನೊಂದು ಸ್ವಲ್ಪ ದಿನನೇ ಇದೆ ಬಿಗ್ ಬಾಸು. ನಿಮ್ಗೇನು ಅನ್ನಿಸ್ತು ರಜತ್ ಕಳಪೆ ಕೊಟ್ಟಿದ್ದು ಚೈತ್ರ ಅವ್ರಿಗೆ? ಚೈತ್ರ ಅವರ ಪ್ರತಿಕ್ರಿಯೆ ನಿಮ್ಗೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿತ್ತು ಈ ವಿಡಿಯೋಗೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.